ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಡಿಸೆಂಬರ್ 31 ಬಹಳ ವಿಶೇಷವಾಗಿರುವಂತಹ ಸಮಯ. ಡಿಸೆಂಬರ್ 31 ಈ ಒಂದು ವರ್ಷದ ಕೊನೆಯ ದಿನ ಆಗಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಅದೃಷ್ಟ ವಿಪರೀತವಾಗಿ ಕೈ ಹಿಡಿಯುತ್ತದೆ. ಹೌದು, ಈ ವರ್ಷದಲ್ಲಿ ಕಂಡಂತಹ ಏಳು ಬೀಳು, ಕಷ್ಟ, ತೊಂದರೆಗಳು, ಕಣ್ಣೀರುಗಳಿಗೆಲ್ಲ ಮುಕ್ತಾಯ ಹೇಳಿ ಹೊಸ ವರ್ಷಕ್ಕೆ ಕಾಲಿಡುವಂತಹ ಈ ರಾಶಿ ಚಕ್ರದವರಿಗೆ ಸಂಪೂರ್ಣವಾಗಿ ಅದೃಷ್ಟ ಸಾಕಷ್ಟು ರೀತಿಯ ಬೆಂಬಲವನ್ನು ಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ರಾಶಿ ಚಕ್ರದವರಿಗೆ ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂತಹ ತಪ್ಪು ನಿರ್ಧಾರಗಳು, ಯಾವುದೇ ರೀತಿಯ ದೊಡ್ಡ ದೊಡ್ಡ ಕಷ್ಟಗಳನ್ನು ಎದುರಿಸಿರುವಂತಹ ಪರಿಸ್ಥಿತಿಗಳು ಇಲ್ಲಿಗೆ ಮುಕ್ತಾಯವಾಗಿ ಡಿಸೆಂಬರ್ ತಿಂಗಳು ಅಂತ್ಯವಾಗುತ್ತಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಗ್ರಹಗಳ ವಿಶೇಷವಾದ ಚಲನೆಯು ಸಾಕಷ್ಟು ರೀತಿಯ ಶಕ್ತಿ ಚೈತನ್ಯವನ್ನು ತುಂಬುತ್ತದೆ. ಈ ರಾಶಿ ಚಕ್ರದವರಿಗೆ ಸಾಮಾನ್ಯವಾಗಿ ಬರ್ತಕ್ಕಂತಹ ಕಷ್ಟಗಳು ಇನ್ನು ಮುಂದೆ ದೂರವಾಗುತ್ತೆ. ಗಜಕೇಸರಿ ಯೋಗ ಪ್ರಾರಂಭವಾಗುತ್ತೆ. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಸಾಕ್ಷಾತ್ ಆಗಿ ಕುಬೇರ ದೇವನ ಅನುಗ್ರಹದಿಂದಾಗಿ ಬಾಳು ಬಂಗಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಗಜಕೇಸರಿ ಯೋಗ ಹೊಸ ವರ್ಷದ ಪ್ರಾರಂಭದಲ್ಲೇ ಈ ರಾಶಿ ಚಕ್ರಕ್ಕೆ ಒಂದು ಅದ್ಭುತವಾದ ಶಕ್ತಿಯನ್ನು ವಿನಿಯೋಗಿಸುತ್ತದೆ ಅಂತ ಹೇಳಿದ್ರೆ ಯಾರು ಕೂಡ ನಂಬೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಈ ರಾಶಿ ಚಕ್ರದವರಿಗೆ ದೇವರಿಂದಲೂ ತಡೆಯೋಕ್ಕಾಗದಿರುವಂತಹ ಕೆಲವೊಂದಿಷ್ಟು ಅಪರೂಪದ ವರಗಳನ್ನು ಬರಮಾಡ್ಕೊಳ್ತಿದ್ದಾರೆ. ಇವರ ಕಷ್ಟಗಳು ಈ ಒಂದು ಡಿಸೆಂಬರ್ 31ಕ್ಕೆ ಅಂತ್ಯವಾಗಿ ಇನ್ನು ಜನವರಿ 1 ಹೊಸ ವರ್ಷದಿಂದ ಹೊಸ ಬಾಳು ಬಂಗಾರದಂಥ ಕ್ಷಣಗಳನ್ನು ಬರಮಾಡ್ಕೊಳ್ತಾರೆ. ಅದೃಷ್ಟ ವಜ್ರದಂತೆ ಹೊಳೆಯೋಕೆ ಪ್ರಾರಂಭವಾಗುತ್ತೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿಯವರಿಗೆ ಡಿಸೆಂಬರ್ 31 ಅತ್ಯಂತ ಶುಭ ಸಮಯ. ಗುರು ಚಂದ್ರರ ಸಂಯೋಗ ರಚನೆ ಆಗ್ತಾ ಇದೆ. ಇದರಿಂದಾಗಿ ಶಕ್ತಿಶಾಲಿ ಗಜಕೇಸರಿ ಯೋಗ ನಿರ್ಮಾಣವಾಗುತ್ತಿದೆ. ಗಜಕೇಸರಿ ಯೋಗದೊಂದಿಗೆ ಈ ಸಂದರ್ಭ ಹೊಸ ವರ್ಷದ ಆರಂಭ ಕೂಡ ಈ ರಾಶಿಯವರ ಬದುಕಿನಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಕುಬೇರನ ಆಶೀರ್ವಾದದಿಂದ ಹೊಸ ಹುರುಪು, ಹೊಸ ಉತ್ಸಾಹವನ್ನು ತರುತ್ತೆ. ಅಪಾರವಾದ ಧನ ಸಂಪತ್ತು ಕೈ ಸೇರಲಿದೆ. ಗಜಕೇಸರಿ ಯೋಗವು ಈ ರಾಶಿಯವರಿಗೆ ಭಾರಿ ಅದೃಷ್ಟವನ್ನು ಹೊತ್ತು ತರುತ್ತದೆ. ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಹೆಗಲೇರುವಂತಹ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಬಡ್ತಿ ಸಂಭವಿಸಬಹುದು. ವ್ಯಾಪಾರ ವ್ಯವಹಾರದಲ್ಲಿ ದುಪ್ಪಟ್ಟು ಆದಾಯ ಹರಿದು ಬರುತ್ತದೆ. ಆರೋಗ್ಯ ಸುಧಾರಣೆ ಕೂಡ ಕಂಡು ಬರಲಿದ್ದು ಕುಟುಂಬದಲ್ಲೂ ಉನ್ನತವಾದ ವಾತಾವರಣ ಕೂಡಿಬರುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಕಷ್ಟಗಳು ದೂರವಾಗಿ ಸುಖ, ಶಾಂತಿ, ನೆಮ್ಮದಿಯ ಜೀವನ ಪ್ರಾಪ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮುಂದೆ ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ವಿಪರೀತವಾದ ಲಾಭ ಕೈ ಹಿಡಿಯುತ್ತದೆ. ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ರೀತಿಯ ಗೊಂದಲ, ತೊಂದರೆಗಳು, ಕಣ್ಣೀರು, ಕಷ್ಟಗಳು 2025ರಲ್ಲಿ ಸಾಕಷ್ಟು ರೀತಿಯ ವಿಶೇಷವಾದ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಆದರೆ ಇನ್ನು ಮುಂದೆ ಆಗಿರೋಕೆ ಸಾಧ್ಯ ಇಲ್ಲ. ಡಿಸೆಂಬರ್ 31 ಈ ಒಂದು ಸಮಯದ ಈ ಒಂದು ವರ್ಷದ ಅಂತ್ಯಕಾಲ ಆಗಿರೋದ್ರಿಂದ ಮುಂಬರುವಂತಹ ಹೊಸ ವರ್ಷ ಇವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಹೆಚ್ಚಾಗಿರುತ್ತೆ. ಆದಾಯ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನಿಮ್ಮ ಸೃಜನಶೀಲ ಕೆಲಸಗಳಿಂದ ಎಲ್ಲರ ಕಡೆ ಮೆಚ್ಚುಗೆಯನ್ನು ಗಳಿಸಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಹಿಂದೆಂದೂ ಕಂಡಿರದಷ್ಟು ಲಾಭ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನು ತರುತ್ತದೆ. ಒಟ್ಟಾರೆಯಾಗಿ ಇದು ನಿಮಗೆ ಭಾರಿ ಅದೃಷ್ಟದ ಸಮಯವಾಗಿರುತ್ತೆ. ಶುಭವಾಗಿ ಗಜಕೇಸರಿ ಯೋಗದೊಂದಿಗೆ ಹೊಸ ವರ್ಷದ ಆರಂಭವು ಈ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ವೃತ್ತಿ ಬದುಕಿನಲ್ಲಿ ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ನೆರವೇರುತ್ತೆ. ಈ ಸಮಯ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವಂತಹ ಸಂದರ್ಭವಾಗಿದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಅಂದರೆ ಶನಿಯ ಆಳ್ವಿಕೆಗೆ ಒಳಪಟ್ಟಿರುವಂತಹ ರಾಶಿಯಾಗಿರುತ್ತೆ. ಇವರು ಧರ್ಮ ಕರ್ಮಗಳ ಮೂಲಕ ಎಲ್ಲ ಕೆಲಸದಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನು ಗಳಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಇವರಿಗೆ ಕುಟುಂಬದಲ್ಲಿ ಪ್ರೀತಿ, ಸಾಮರಸ್ಯ ಹೆಚ್ಚಾಗ್ತಾ ಹೋಗುತ್ತೆ. ಕುಬೇರನ ಖಜಾನೆಯೇ ನಿಮ್ಮ ಕೈ ಸೇರುವ ನಿರೀಕ್ಷೆ ಇದ್ದು ಹಣದ ಸಮಸ್ಯೆಗಳು ಕೊನೆಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವ ಕೆಲಸ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ, ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಮಾಡೋದ್ರಿಂದ ಸಾಕ್ಷಾತ್ ಲಕ್ಷ್ಮೀದೇವಿ ಕುಬೇರ ದೇವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂಬರುವ ದಿನಗಳು ಸಮಸ್ಯೆಗಳು ಕಣ್ಮರೆಯಾಗಿ ವಿಶೇಷವಾಗಿ ಹಣ ಲಾಭ, ಹೊಸದಾದ ಒಂದು ಯಶಸ್ಸನ್ನು ಪಡೆದುಕೊಳ್ಳುವ ಸಾಧ್ಯತೆ ಲಭಿಸುತ್ತಾ ಹೋಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿ ಚಕ್ರದವರು ಡಿಸೆಂಬರ್ 31ನೇ ತಾರೀಕು ಬರಮಾಡಿಕೊಂಡು ಉತ್ತಮವಾದ ಜೀವನವನ್ನು, ನೆಮ್ಮದಿಯನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ.
ಧನಸ್ಸು ರಾಶಿಯವರಿಗೆ ಮನೆ ಖರೀದಿಯಲ್ಲಿದ್ದಂಥ ಅಡೆತಡೆಗಳು ತೊಂದರೆಗಳು ದೂರವಾಗುತ್ತೆ. ಆರ್ಥಿಕವಾಗಿ ನೀವು ಚೇತರಿಕೆಯನ್ನು ಕಂಡುಕೊಳ್ಬಹುದು. ಪ್ರೇಮ ಸಂಬಂಧದಲ್ಲಿ ಇರ್ತಕ್ಕಂಥ ತೊಂದರೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ಈ ಸಮಯ ನಿಮ್ಮ ನಾಯಕತ್ವದ ಗುಣಗಳಿಂದ ಎಲ್ಲ ಕೆಲಸವನ್ನು ವಿಶೇಷವಾಗಿ ಅಚ್ಚರಿಯ ರೀತಿ ಮಾಡಿ ಮುಗಿಸ್ತೀರಾ. ಈ ಸಮಯ ನಿಮ್ಮ ಮನೆಯವರಿಂದ ಸಂತೋಷದ ದಿನಗಳು ಪ್ರಾರಂಭವಾಗುತ್ತೆ. ಸಹೋದರ ಸಹೋದರಿಯರ ಪಾಲಿಗೆ ಆಸ್ತಿಯು ಸಿಗುವ ಸಾಧ್ಯತೆ ಇದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೃಪ್ತಿ ಸಿಗುತ್ತದೆ. ಸಂಗಾತಿಯ ಪ್ರೀತಿಯಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಳ್ಳಬಹುದು. ಒಟ್ಟಾರೆಯಾಗಿ ಕುಟುಂಬದ ಸಮಸ್ಯೆಗಳು ಬಗೆಹರಿಯುತ್ತವೆ. ಹಣಕಾಸಿನ ವಿಚಾರಗಳಲ್ಲಿ ಸ್ಥಿರತೆ ಕಂಡುಬರುತ್ತೆ. ಹಳೆಯ ಪ್ರಯತ್ನಗಳಿಗೆ ಫಲ ದೊರಕುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಶೀಲತೆಯನ್ನು ಮೆಚ್ಚಿಕೊಳ್ತಾರೆ. ಎಲ್ಲ ತಪ್ಪಿನಿಂದ ನೀವು ಪಶ್ಚಾತ್ತಾಪದಿಂದ ಪಾಠ ಕಲಿತಿದ್ದೀರಾ. ಇನ್ನು ಮುಂದೆ ನಿಮಗೆ ಕಷ್ಟಗಳು ಬರೋದಿಲ್ಲ. ಎಲ್ಲ ರೀತಿಯ ಕಷ್ಟವನ್ನು ನಿಭಾಯಿಸುವಂತಹ ಶಕ್ತಿಯನ್ನು ಭಗವಂತನ ಕೃಪಾ ಕಟಾಕ್ಷದಿಂದ ಪಡೆದುಕೊಳ್ತಾ ಹೋಗ್ತೀರಾ. ನಿಮ್ಮ ಎಲ್ಲ ರೀತಿಯ ಮಾತುಗಳಿಂದ ನಿಮ್ಮ ಶತ್ರುಗಳು ದೂರವಾಗಿ ಮಿತ್ರರಾಗುವ ಸಂದರ್ಭ ಹೆಚ್ಚಾಗಿದೆ. ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿ ಚಕ್ರದವರು ಮರ ಮಾಡಿಕೊಂಡು ಕಷ್ಟಗಳಿಂದ ದೂರವಾಗ್ತಾರೆ ಅಂತ ಹೇಳಬಹುದು. ಈ 3 ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಡಿಸೆಂಬರ್ 31 ಬಹಳ ವಿಶೇಷವಾದ ಸಮಯ. ಇದರಿಂದ ನಿಮ್ಮ ಆಸೆ ಕನಸು ಆಕಾಂಕ್ಷೆಗಳು ಆದಷ್ಟು ಬೇಗ ನೆರವೇರುತ್ತೆ ಅಂತ ಹೇಳ್ತಾ ನಿಮ್ಮ ಹೊಸ ವರ್ಷಕ್ಕೆ ಎಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತ ಮಾಡಿ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.